ದಾವಣಗೆರೆ ನಗರದಲ್ಲಿ ಗುರುಪೂರ್ಣಿಮೆಯನ್ನು ಭಕ್ತರು ಅತ್ಯಂತ ಭಕ್ತಿ, ಶ್ರದ್ಧೆ ಹಾಗೂ ವಿಜೃಂಭಣೆಯಿಂದ ಆಚರಿಸಿದರು. ನಗರದ ಎಂಸಿಸಿ ಎ ಬ್ಲಾಕಿನಲ್ಲಿರುವ ಪ್ರಸಿದ್ಧ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಗುರುಪೂರ್ಣಿಮೆ ನಿಮಿತ್ತ ಮಂದಿರದಲ್ಲಿ ಬಾಬಾ ಹಾಗೂ ಗುರುಗಳ ಮೂರ್ತಿಗಳಿಗೆ ಆಕರ್ಷಕ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ಪಂಚಾಮೃತ ಅಭಿಷೇಕ, ಹೋಮ ಹವನ ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ದೇವಸ್ಥಾನಗಳಲ್ಲಿ ಬೆಳಿಗ್ಗೆಯಿಂದಲೇ ಭಕ್ತರ ದಂಡು ಹರಿದು ಬಂದಿತ್ತು. ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಗುರುಗಳ ದರ್ಶನ ಪಡೆದು ಕೃತಜ್ಞತೆ ಸಲ್ಲಿಸಿದರು. ಅಜ್ಞಾನವನ್ನು ತೊಡೆದು ಹಾಕಿ ಜ್ಞಾನದ ದೀಪ ಹಚ್ಚುವ ಗುರುಗಳ ಸ್ಮರಣೆಯಲ್ಲಿ ದಾವಣಗೆರೆ ನಗರದಾದ್ಯಂತ ಆಧ್ಯಾತ್ಮಿಕ ವಾತಾವರಣ ಕಳೆಗಟ್ಟಿತ್ತು. ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಮಹಾಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಓಂ ಸಾಯಿರಾಮ್. ಈ ದಿನ ಗುರುಪೂರ್ಣಿಮೆ. ನಮ್ಮ ಶಿರಡಿ ಸಾಯಿಬಾಬಾ ಮಂದಿರದಾಗ ಸಾಯಿ ಭಕ್ತರು ಸುಮಾರು ಇವಾಗ ಒಂದು 10,000 ಜನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಬಂದಿರೋರಿಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿವಿ. ನಾನು ಸಾಯಿ ಟ್ರಸ್ಟೀಸ್ ನಾವು ಗಿರೀಶ್ ಅಂತ ನಮ್ಮ ಹೆಸರು. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಗುರುಪೂರ್ಣಿಮೆ ದಿವಸ ಒಂದು ವಿಶೇಷ ಗುರುಗಳ ಒಂದು ಆಶೀರ್ವಾದ ತಗೋಬೇಕು. ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಮಂದಿರಕ್ಕೆ ಹೋಗಿ ಕೈ ಮುಗಿದು ಬಂದು ಆಶೀರ್ವಾದ ಆಗ್ತದೆ ಅಂಥೇಳಿ ಮುಂಚೆಯಿಂದನೂ ಬಂದಿದೆ. ಅದು ಅದೇ ಥರ ಇವತ್ತು ಎಲ್ಲರೂ ಬೆಳಗ್ಗೆ 5:30 ಸ್ಟಾರ್ಟ್ ಆಗಿದ್ದು ರಾತ್ರಿ 11 ಗಂಟೆ ತನಕ ದರ್ಶನ ಇದೆ. ಆಮೇಲೆ ಬಂದಿರೋ ಭಕ್ತರ ಕೈಯಿಂದನೇ ಅಭಿಷೇಕ ಕಾರ್ಯಕ್ರಮ, ಅದ ನಂತರ ಹಾಲು ಅಭಿಷೇಕ ಕಾರ್ಯಕ್ರಮ ಇದೆ, ಅದ ನಂತರ ದಾಸೋಹ ಇದೆ. ಬಂದವರಿಗೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಆಮೇಲೆ ಲಾಡು ಪ್ರಸಾದ, ಆಮೇಲೆ ಉದಿ ಪ್ಯಾಕೆಟ್ ಸ್ಪೆಷಲ್ ಲಯನ್ಸ್ ಕ್ಲಬ್ಬಿಂದ ಈ ಸರಿ ಉದಿ ಪ್ಯಾಕೆಟ್ ಮಾಡಿಸ್ಕೊಟ್ಟಾರೆ. ಸುಮಾರು ಒಂದು 18,000 ಪ್ಯಾಕೆಟ್ ಲಾಡು ಪ್ಯಾಕೆಟು ಪ್ಲಸ್ ಒಂದು 10,000 ಪ್ಯಾಕೆಟ್ ಉದಿ ಪ್ರಸಾದ ಮಾಡಿಸ್ಕೊಟ್ಟು ಬಂದಿರೋ ಭಕ್ತರಿಗೆಲ್ಲ ಕೊಡ್ತಾಯಿದ್ದೀವಿ. ಗುರುಗಳ ಒಂದು ಆಶೀರ್ವಾದ ಸಿಗಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಗಳು ಅಂತ ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ಒಟ್ಟು ಗುರುಗಳದ ಒಂದು ಆಶೀರ್ವಾದ ಎಲ್ಲ ಸಿಗಲಿ ಅಂತ ಒಂದು ಋಷಿಮುನಿಗಳ ಒಂದು ಹುಟ್ಟಿದ ದಿನ. ಹಂಗಾಗಿ ಎಲ್ಲ ಆಮೇಲೆ ವಿದ್ಯೆ ಕಲಿಸಿರೋ ಗುರುಗಳು ಬಂದರು. ನಮಗೆ ಆಹಾಯಿ ಹೇಳ್ಕೊಟ್ರೆ, ಪಾಠ ಹೇಳ್ಕೊಟ್ರೆ ಗುರುಗಳು ಬಂದರು. ಆಮೇಲೆ ಅಪ್ಪ ಅಮ್ಮನೂ ಗುರುಗಳಿದ್ದಂಗೆ ನಮಗೆಲ್ಲ ಒಂದು ಉಪದೇಶ ಹೇಳಿ ಒಂದು ದೊಡ್ಡರಾಗಿ ಮಾಡಿರ್ತಾರಲ್ಲ ಅವರು ಗುರುಗಳಿದ್ದಂಗೆ. ಅವರಿಗೆಲ್ಲ ಒಂದು ಸಮರ್ಪಣೆ ಮಾಡೋದಕ್ಕೆ ಇವತ್ತು ಗುರುಪೂರ್ಣೆ ಮಾಡ್ತೀವಿ. ಇವಾಗ ಆಲ್ರೆಡಿ ಇವಾಗ 10,000 ಜನ ಮೇಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಇಲ್ಲಿವರೆಗೂ ಒಂದು 10,000 ಜನ ದರ್ಶನ ಆಗಿದೆ. ಯಾಕಂದರೆ ನಮಗೆ ಕೌಂಟಿಂಗು ಲಾಡು ಪ್ಯಾಕೆಟು ಉದಿ ಪ್ಯಾಕೆಟ್ ಕೌಂಟಿಂಗ್ ಇದೆ. ಅದು ಪ್ರಕಾರ ನಾವು ಜನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬೆಳಗ್ಗೆ 5:30 3 ಗಂಟೆ ತನಕ ಹಾಲಿನ ಅಭಿಷೇಕ ಮತ್ತು 4 ಗಂಟೆ ಕ್ಲೀನಿಂಗ್ ಇದೆ. 4 ಗಂಟೆಯಿಂದ ಸ್ಟಾರ್ಟ್ ಆಗಿದೆ, ಸಂಜೆ 11 ಗಂಟೆವರೆಗೂ ದರ್ಶನ ಇದೆ. ಆಮೇಲೆ ಪಾಲ್ಕೆ ಉತ್ಸವ ಇದೆ. ನಮ್ಮ ಹೆಸರು ಗಿರೀಶ್ ಅಂತ, ಸಾಯಿ ಟ್ರಸ್ಟ್ ಮೆಂಬರು, ಟ್ರಸ್ಟೀಸ್. 11 ಗಂಟೆಗೆ 10:30 ಒಂದು ರೌಂಡ್ ಹೋಗಿ ಬರ್ತಾರೆ ಸಿಟಿ ಒಳಗೆ. ಬಾಬಾರಿದ್ದಾಗ ಹಿಂಗೆ ಭಿಕ್ಷೆ ಬಿಡ್ಕೊಂಬರೋರು ಮನೆಗೆ ಹೋಗಿ, ಅದೇ ಥರ ನಾವು ಎಲ್ಲರ ಮನೆಗೆ ಹೋಗಿ ಭಿಕ್ಷೆ ಬಿಡ್ಕೊಂಬಂದು ರಾತ್ರಿ ಆರತಿ ಮಾಡಿ ಮುಗಿಸ್ತೀವಿ. ನಮಸ್ತೆ, ಸರ್ವೋ ಜನ ಸುಖಿನೋ ಭವಂತು. ಇವತ್ತಿನ ದಿನ ಗುರುಪೂರ್ಣಿಮೆನ ನಮ್ಮ ದೇಶದಲ್ಲಿ ಯಾಕೆ ಆಚರಿಸ್ತೀವಿ ಅಂತಂದರೆ, ಹರ ಮುನಿದರು ಗುರು ಮುನಿವನೇ ಅನ್ನೋ ಥರ ಹರ ನಮಗೆ ಒಂದು ವೇಳೆ ಒಲಿದೇ ಇದ್ರೂ ಸಹ ಗುರು ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಗುರುಪೂರ್ಣಿಮೆನ ಆಚರಿಸ್ತೀವಿ. ಆದ್ದರಿಂದ ಇಷ್ಟಕ್ಕೊಂದು ಜನಸಾಗರ ಸೇರಿದೆ. ಅಂದರೆ ವ್ಯಾಸರಾಯರ ಜನ್ಮದಿನ ಇವತ್ತು. ವ್ಯಾಸರಾಯರು ಅಂದರೆ ಯಾರು? ವ್ಯಾಸರಾಯರು ಅಂದರೆ ಮಹಾಭಾರತನ ಬರೆದಿರ್ತಕ್ಕಂಥವ್ರು. ಮಹಾಭಾರತದಿಂದ ನಮ್ಮ ದೇಶದಲ್ಲಿ ಎಷ್ಟು ಜ್ಞಾನ, ತಿಳುವಳಿಕೆ, ಕಷ್ಟ, ಸುಖ, ನೋವು, ನಲಿವು, ಒಳ್ಳೆಯದ್ರಿಂದ ಯಾವ ರೀತಿ ಮುಂದೆ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಒಂದು ಕಲಿಕೆ ಅನ್ನೋ ರೂಪದಲ್ಲಿ ನಾವು ಹಿಂದಿನಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಈ ದಿನವನ್ನು ಗುರುಪೂರ್ಣಿಮೆನಾಗಿ ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು.